ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ರೈಸಿನಾ ಸಂಭಾಷಣೆ ಅಥವಾ ರೈಸಿನಾ ಡೈಲಾಗನ್ನು ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಪಟ್ಟಂತೆ ಗುರುತಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆರ್ಥಿಕ ಸಹಕಾರ, ಭದ್ರತೆ, ಶೈಕ್ಷಣಿಕ ಸಹಕಾರ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಸೆಕ್ಯುರಿಟಿ ಅಥವಾ ಭದ್ರತೆಗೆ ಸಂಬಂಧಪಟ್ಟಂತೆ ಈ ರೈಸಿನಾ ಡಯಲಾಗನ್ನು ಗುರುತಿಸಲಾಗುತ್ತದೆ. ಮುಖ್ಯವಾಗಿ ಜಾಗತಿಕವಾಗಿ ಈ ಗುಪ್ತಚರ ಮತ್ತು ಭದ್ರತಾ ಮುಖ್ಯಸ್ಥರು ಮತ್ತು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಯಾ ದೇಶಗಳ ಉನ್ನತ ಅಧಿಕಾರಿಗಳು ಸೇರುವಂತಹ ಅಥವಾ ಸಂವಾದವನ್ನು ನಡೆಸುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ, ವೇದಿಕೆಯಾಗಿ ಈ ರೈಸಿನ್ ಭದ್ರತಾ ಸಂಭಾಷಣೆ ಅಥವಾ ರೈಸಿನಾ ಸೆಕ್ಯುರಿಟಿ ಡೈಲಾಗ್ ಗುರುತಿಸಿಕೊಳ್ಳುತ್ತೆ. ಸೆಕ್ಯುರಿಟಿ ಅಥವಾ ಭದ್ರತೆ ಅಂತ ಆನ್ಸರ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು, ಆಪ್ಷನ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಭಾರತ ಸರ್ಕಾರ ಈ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನುವ ಅಭಿಯಾನವನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭಿಸಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1995, ಆಪ್ಷನ್ 2 2002, ಆಪ್ಷನ್ 3 2016 ಅಥವಾ 2022 ಅಂತ ಇದೆ, ಆಪ್ಷನ್ ಡಿ. ಸೊ ಈ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನುವ ಕ್ಯಾಂಪೇನನ್ನು ಯಾವ ವರ್ಷ ಭಾರತ ಸರ್ಕಾರದಿಂದ ಪ್ರಾರಂಭ ಮಾಡಲಾಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಮತ್ತು ಈ ಇನ್ಕ್ರೆಡಿಬಲ್ ಇಂಡಿಯಾ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಭಾರತದ ಬಾಹ್ಯಾಕಾಶ ನಗರ ಅಂತ ಒಂದು ನಗರವನ್ನು ಗುರುತಿಸಲಾಗಿದೆ. ಇತ್ತೀಚೆಗೆ ಇಸ್ರೋದಿಂದ ಲಾಂಚ್ ಮಾಡಲಾದಂತಹ ಚಂದ್ರಯಾನ 3 ಮಿಷನ್ನ ಯಶಸ್ವಿಯಾಗಿ ಕಂಡಕ್ಟ್ ಮಾಡುವಂತಹ ಮತ್ತು ಅದರ ಟ್ರ್ಯಾಕಿಂಗನ್ನು ನಡೆಸುವಂತಹ ಮುಖ್ಯವಾದಂತಹ ಸಂಸ್ಥೆಗಳು ಇರುವಂತಹ ನಮ್ಮ ಬೆಂಗಳೂರು ನಗರವನ್ನು ಸ್ಪೇಸ್ ಸಿಟಿ ಆಫ್ ಇಂಡಿಯಾ ಅಥವಾ ಭಾರತದ ಬಾಹ್ಯಾಕಾಶ ನಗರ ಅಂತ ಗುರುತಿಸಲಾಗಿದೆ. ಆಗಲೇ ತಿಳಿಸಿದ ಹಾಗೆ ಈ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ 4ನೇ ದೇಶವಾಗಿ ಭಾರತವನ್ನು ಮತ್ತು ಭಾರತದ ಗರಿಮೆಯನ್ನು ಉನ್ನತ ಒಂದು ಸ್ಥಾನಕ್ಕೆ ಏರಿಸಿದಂತಹ ನಮ್ಮ ಈ ಒಂದು ಚಂದ್ರಯಾನ್ 3 ಮಿಷನ್ ಕಾರಣಕ್ಕಾಗಿ ಮತ್ತು ಇದನ್ನು ಆಪರೇಟ್ ಮಾಡಿದಂತಹ ಸಂಸ್ಥೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಕಾರಣಕ್ಕಾಗಿ ಈ ಭಾರತದ ಬಾಹ್ಯಾಕಾಶ ನಗರ ಅಂತ ಬೆಂಗಳೂರನ್ನು ಗುರುತಿಸಲಾಗಿದೆ. ಇನ್ನು ಈ ಒಂದು ಬಾಹ್ಯಾಕಾಶ ನಗರವಾಗಿ ಬೆಂಗಳೂರು ಯಾವ ರೀತಿಯಾಗಿ ಗುರುತಿಸಿಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಈ ಸ್ಪೇಸ್ ಪ್ರೋಗ್ರಾಮ್ ಅಥವಾ ಈ ಬಾಹ್ಯಾಕಾಶ ಇನಿಷಿಯೇಟಿವ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖ ಅಥವಾ ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ಸಂಸ್ಥೆಗಳು ನಮ್ಮ ಬೆಂಗಳೂರಿನಲ್ಲಿ ಲೊಕೇಟ್ ಆಗಿವೆ ಅಥವಾ ಬೆಂಗಳೂರಿನಲ್ಲಿ ನೆಲೆಗೊಂಡಿವೆ. ಅಷ್ಟೇ ಅಲ್ಲದೆ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋದಾದರೆ, ಹೆಸರಾಂತ ಬಾಹ್ಯಾಕಾಶ ವಿಜ್ಞಾನಿಯಾದಂತಹ ಡಾಕ್ಟರ್ ಉಡುಪಿ ರಾಮಚಂದ್ರ ರಾವ್ ಅಥವಾ UR ರಾವ್ ಅಂತ ನೀವೆಲ್ಲ ಕೇಳಿರ್ತೀರಿ. ಈ UR ರಾವ್ ಉಪಗ್ರಹ ಕೇಂದ್ರ ಕೂಡ ನೆಲೆಯಾಗಿರುವುದು ನಮ್ಮ ಬೆಂಗಳೂರಿನಲ್ಲಿ. ಅಷ್ಟೇ ಅಲ್ಲದೆ ಈ ಉಪಗ್ರಹ ಉಡಾವಣೆಗೆ ಸಂಬಂಧಪಟ್ಟಂತೆ ಅವುಗಳ ಒಂದು ಕಂಟ್ರೋಲ್ ಮತ್ತು ಮಾನಿಟರಿಂಗ್ ಮಾಡುವಂತಹ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ತಂತ್ರಜ್ಞಾನದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತು ಉಡಾವಣೆ ಮಾಡಲಾದಂತಹ ಉಪಗ್ರಹಗಳನ್ನು ಟ್ರ್ಯಾಕ್ ಮಾಡುವಂತಹ ಒಂದು ಲೊಕೇಶನ್ ಆಗಿರ್ಬೋದು ನಮ್ಮ ಬೆಂಗಳೂರಿನಲ್ಲಿ ಇರುವುದರಿಂದ ಮತ್ತು ಈ ಸ್ಪೇಸ್ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ಕೇಂದ್ರದ ಬಾಹ್ಯಾಕಾಶ ಇಲಾಖೆ ಮತ್ತು ಇಸ್ರೋದ ಪ್ರಧಾನ ಕಚೇರಿಯು ಕೂಡ ಬೆಂಗಳೂರಿನಲ್ಲಿರುವ ಕಾರಣಕ್ಕಾಗಿ ನಮ್ಮ ಬೆಂಗಳೂರು ನಗರವನ್ನು, ಉದ್ಯಾನ ನಗರಿಯಾದಂತಹ ಬೆಂಗಳೂರು ನಗರವನ್ನು ಭಾರತದ ಬಾಹ್ಯಾಕಾಶ ನಗರ ಅಂತ ಗುರುತಿಸಲಾಗುತ್ತೆ. ಇನ್ನು ಬೆಂಗಳೂರಿನ ಇತಿಹಾಸವನ್ನು ನೋಡೋದಾದರೆ 1537ನೇ ಇಸವಿಯಲ್ಲಿ ಕೇವಲ ಒಂದು ಮಣ್ಣಿನ ಕೋಟೆಯನ್ನು ಹೊಂದಿದ್ದಂತಹ ಈ ಐತಿಹಾಸಿಕ ಬೆಂಗಳೂರು ನಗರ 1761ರಲ್ಲಿ ಆ ಒಂದು ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಐತಿಹಾಸಿಕವಾಗಿ ಈ ಚೇಳರು, ಹೊಯ್ಸಳರು ಆಳಿದಂತಹ ಪ್ರಮುಖ ನಗರವಾಗಿ ಕೂಡ ಈ ಬೆಂಗಳೂರು ನಗರ ಗುರುತಿಸಿಕೊಳ್ಳುತ್ತೆ. ದೇಶದಾದ್ಯಂತ 3ನೇ ಅತಿ ದೊಡ್ಡ ನಗರವಾದಂತಹ ಬೆಂಗಳೂರು ನಗರವನ್ನು ಉದ್ಯಾನ ನಗರಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕೂಡ ಗುರುತಿಸಲಾಗುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಇತ್ತೀಚೆಗೆ ಭಾರತದ ಅಧ್ಯಕ್ಷತೆಯಲ್ಲಿ G20 ಶೃಂಗಸಭೆ ಯಶಸ್ವಿಯಾಗಿ ಕಂಪ್ಲೀಟ್ ಆಯಿತು. ಇದೇ ಒಂದು ಶೃಂಗಸಭೆಯ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರಿಂದ
ಈ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಅಥವಾ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಒಂದು ಯೋಜನೆ ಮುಖ್ಯವಾಗಿ ಜಾಗತಿಕ ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟುವನ್ನು ನಡೆಸುವಂತಹ ಒಂದು ಸಮರ್ಪಕವಾದಂತಹ ಸಂಪರ್ಕವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಮೆಗಾ ಎಕನಾಮಿಕ್ ಕಾರಿಡಾರ್ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಮುಖ್ಯವಾಗಿ ಇದರಲ್ಲಿ ಭಾಗವಹಿಸ್ತಾ ಇರುವಂತಹ ಪ್ರಮುಖ ನಗರಗಳು ಅಥವಾ ಪ್ರಮುಖ ದೇಶಗಳು ಯಾವುವು ಅಂತಂದರೆ ಭಾರತ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಯುರೋಪಿಯನ್ ಯೂನಿಯನ್, ಇಟಲಿ, ಜರ್ಮನಿ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳಂತಹ ಪ್ರಮುಖ ಏಷ್ಯಾ, ಅಮೆರಿಕ ಮತ್ತು ಯುರೋಪ್ ಖಂಡದ ಪ್ರಮುಖ ರಾಷ್ಟ್ರಗಳು ಈ ಒಂದು ಎಕನಾಮಿಕ್ ಕಾರಿಡಾರ್ ಯೋಜನೆಯಲ್ಲಿ ಭಾಗವಹಿಸ್ತಾ ಇವೆ. ಅಷ್ಟೇ ಅಲ್ಲದೆ ಐತಿಹಾಸಿಕವಾದಂತಹ ಈ ಸಿಲ್ಕ್ ರೋಡ್ ಆಗಿರ್ಬೋದು, ಸ್ಪೈಸ್ ರೋಡ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಮಾರ್ಗಗಳನ್ನು ಮೀರಿಸುವಂತಹ ಒಂದು ಪ್ರಾಜೆಕ್ಟ್ ಆಗಿ ಈ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಮೆಗಾ ಎಕನಾಮಿಕ್ ಕಾರಿಡಾರ್ ಗುರುತಿಸಿಕೊಳ್ಳಲಿದೆ ಅಂತ ನಾವು ಎಕ್ಸ್ಪೆಕ್ಟೇಷನನ್ನು ಮಾಡಬಹುದಾಗಿದೆ. ಇತ್ತೀಚೆಗೆ G20 ಶೃಂಗಸಭೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರಿಂದ ಈ ಒಂದು ಕಾರಿಡಾರ್ ಅಥವಾ ಈ ಒಂದು ರೂಟ್ ಅನ್ನು ಎಸ್ಟಾಬ್ಲಿಷ್ ಮಾಡುವಂತೆ ಅಥವಾ ಈ ನಿರ್ಮಾಣ ಮಾಡುವಂತೆ ಘೋಷಣೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಇದರಲ್ಲಿ ಕನ್ಸಿಡರ್ ಮಾಡಲಾಗುವಂತಹ ಪ್ರಮುಖ ವಿಷಯಗಳು ಏನು ಅಂತಂದರೆ ಇದು ಒಂದು ಮಲ್ಟಿಲ್ಯಾಟ್ರಲ್ ಕಾರಿಡಾರ್ ಆಗಿ ಗುರುತಿಸಿಕೊಳ್ತಾ ಇದೆ ಅಥವಾ ಬಹುಮುಖಿ ಕಾರಿಡಾರ್ ಆಗಿ ಗುರುತಿಸಿಕೊಳ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ರೈಲ್ವೆ ಲಿಂಕ್ಗಳನ್ನು ಅಂದರೆ ರೈಲ್ವೆ ಮಾರ್ಗಗಳನ್ನು ಎಸ್ಟಾಬ್ಲಿಷ್ ಮಾಡುವುದು, ವಿದ್ಯುತ್ ಶಕ್ತಿಯ ಕೇಬಲ್ಗಳನ್ನು ಎಸ್ಟಾಬ್ಲಿಷ್ ಮಾಡುವುದು ಮತ್ತು ಹೈಡ್ರೋಜನ್ ಪೈಪ್ಲೈನ್ಸ್ಗಳನ್ನು ಸ್ಥಾಪನೆ ಮಾಡುವುದು. ಅಂದರೆ ಈ ಶುದ್ಧ ಶಕ್ತಿಯ ಮೂಲಗಳ ಒಂದು ಸಮರ್ಪಕವಾದಂತಹ ಬಳಕೆ ಮಾಡುವುದು ಮತ್ತು ಅವುಗಳ ಒಂದು ಸಾರಿಗೆಗೆ ಸಂಬಂಧಪಟ್ಟಂತೆ ಮತ್ತು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ಪೈಪ್ಲೈನ್ಸ್ಗಳು ಸಾಕಷ್ಟು ಅನುಕೂಲ ಮಾಡಿಕೊಡಲಿವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಹೈ ಸ್ಪೀಡ್ ಡೇಟಾ ಕೇಬಲ್ ಅಥವಾ ಈ ಒಂದು ಡೇಟಾ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ ಹೈ ಸ್ಪೀಡ್ ಡೇಟಾ ಕೇಬಲ್ಸ್ಗಳನ್ನು ಕೂಡ ಎಸ್ಟಾಬ್ಲಿಷ್ ಮಾಡುವಂತಹ ಅಥವಾ ಅವುಗಳನ್ನು ಸ್ಥಾಪನೆ ಮಾಡುವಂತಹ ಪ್ರಮುಖ ಉದ್ದೇಶವನ್ನು ಈ ಬಹುಮುಖಿ ಕಾರಿಡಾರ್ ಆದಂತಹ ಇಂಡಿಯಾ ಯುರೋಪ್ ಮಿಡಲ್ ಈಸ್ಟ್ ಮೆಗಾ ಎಕನಾಮಿಕ್ ಕಾರಿಡಾರ್ ಯೋಜನೆ ಹೊಂದಿದೆ. ಅದೇ ರೀತಿಯಾಗಿ ಚೀನಾದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಥವಾ ಬೆಲ್ಟ್ ಮತ್ತು ರೋಡ್ ಉಪಕ್ರಮದಕ್ಕೆ ಕೌಂಟರನ್ನು ನೀಡುವಂತಹ ಉದ್ದೇಶದಿಂದ ಕೂಡ ಈ ಒಂದು ಯೋಜನೆ ಸಾಕಷ್ಟು ಮಹತ್ವವನ್ನು ಪಡೆದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದ್ದೇನಂತಂದರೆ ಈ ಯುರೋಪ್ ಮತ್ತು ಇತರ ರಾಷ್ಟ್ರಗಳೊಂದಿಗೆ ಕನೆಕ್ಟಿವಿಟಿಯನ್ನು ಅಥವಾ ಸಂಪರ್ಕವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಚೀನಾದಿಂದ ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿತ್ತು. BRI ಅಂತ ಕೂಡ ಇದನ್ನ ಗುರುತಿಸ್ತೇವೆ. ಸೊ ಈ ಒಂದು ಮಾರ್ಗ ಅಥವಾ ಈ ಒಂದು ಕಾರಿಡಾರನ್ನು ಕೌಂಟರ್ ಮಾಡುವುದಕ್ಕೆ ಭಾರತದಿಂದ ಹೊಸ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಅದು ಯಾವುದು ಅಂತಂದರೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಮೆಗಾ ಎಕನಾಮಿಕ್ ಕಾರಿಡಾರ್ ಯೋಜನೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಅಷ್ಟಲ್ಲದೆ ಈ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮುಖಾಂತರ ಚೀನಾ ಯಾವ್ಯಾವ ರಾಷ್ಟ್ರಗಳೊಂದಿಗೆ ಪ್ರಮುಖವಾದಂತಹ ವಾಣಿಜ್ಯ ವ್ಯವಹಾರಗಳನ್ನು ಹೊಂದಿದೆ, ಆ ಎಲ್ಲ ರಾಷ್ಟ್ರಗಳೊಂದಿಗೆ ಭಾರತವು ಕೂಡ ಉತ್ತಮ ವಾಣಿಜ್ಯ ಸಂಬಂಧವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಮೆಗಾ ಎಕನಾಮಿಕ್ ಕಾರಿಡಾರ್ ಸಾಕಷ್ಟು ಸಹಾಯ ಮಾಡಿಕೊಡಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಈ ಒಂದು ಮಾರ್ಗ ಅಥವಾ ಈ ಒಂದು ಕಾರಿಡಾರ್ ಯೋಜನೆ ಬಗ್ಗೆ ತಿಳ್ಕೊಳ್ಳೋದಾದರೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಹೆಸರಿನಲ್ಲೇ ಸೂಚಿಸುವ ಹಾಗೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಅಂದರೆ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು. ಭಾರತದೊಂದಿಗೆ ಇಲ್ಲಿ ಕಂಡು ಬರ್ತಾ ಇರುವಂತಹ ಪ್ರಮುಖ ರಾಷ್ಟ್ರಗಳಾದಂತಹ ಸೌದಿ ಅರೇಬಿಯಾ ಆಗಿರಬಹುದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರಬಹುದು, ಅಥವಾ ಈ ಯುರೋಪಿನ ಪ್ರಮುಖ ರಾಷ್ಟ್ರಗಳಾದಂತಹ ಇಟಲಿ ಆಗಿರ್ಬೋದು, ಅಥವಾ ಈ ಇಸ್ರೇಲ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಈ ರೀತಿಯಾದಂತಹ ಯುರೋಪ್ ಮತ್ತು ಮಧ್ಯಪ್ರಾಚ್ಯ ಪ್ರಮುಖ ರಾಷ್ಟ್ರಗಳನ್ನು ಒಳಗೊಂಡಂತೆ ಒಂದು ವಾಣಿಜ್ಯ ಮಾರ್ಗವನ್ನು ಸ್ಥಾಪನೆ ಮಾಡುವಂತಹ ಅಥವಾ ನಿರ್ಮಾಣ ಮಾಡುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಆಗಿ ಗುರುತಿಸಿಕೊಳ್ಳುತ್ತೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಗುಜರಾತ್ನಿಂದ ಡೈರೆಕ್ಟಾಗಿ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಾದಂತಹ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಜೋರ್ಡಾನ್ ಆಗಿರ್ಬೋದು ಮತ್ತು ಇಸ್ರೇಲ್ ಆಗಿರ್ಬೋದು, ಈ ರೀತಿಯಾದಂತಹ ಏಷ್ಯಾದ ರಾಷ್ಟ್ರಗಳು ಮತ್ತು ಯುರೋಪಿನ ಪ್ರಮುಖ ರಾಷ್ಟ್ರಗಳಾದಂತಹ ಫ್ರಾನ್ಸ್, ಜರ್ಮನಿ, ಇಟಲಿ, ಈ ರೀತಿಯಾದಂತಹ ರಾಷ್ಟ್ರಗಳು ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಕೂಡ ಈ ಒಂದು
ಕಾರಿಡಾರ್ ಯೋಜನೆಯಲ್ಲಿ ಭಾಗವಹಿಸ್ತಾ ಇವೆ ಅನ್ನೋದು ಮಹತ್ವವಾದಂತಹ ಒಂದು ಸಂಗತಿಯಾಗಿದೆ. ಸೊ ಆಗಲೇ ತಿಳಿಸಿದ ಹಾಗೆ ಇದು ಒಂದು ಟ್ರೇಡ್ ರೂಟ್ ಅಥವಾ ವಾಣಿಜ್ಯ ಮಾರ್ಗವಾಗಿ ಗುರುತಿಸಿಕೊಳ್ತಾ ಇದ್ದು ಭಾರತಕ್ಕೆ ವಿಶ್ವದಾದ್ಯಂತ ಜಾಗತಿಕವಾಗಿ ಹೊಸ ಮಾರುಕಟ್ಟೆಗಳನ್ನು ಒದಗಿಸುವುದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ಮತ್ತು ಉತ್ತಮ ಅವಕಾಶಗಳನ್ನು ಕೂಡ ಈ ಕಾರಿಡಾರ್ ಒದಗಿಸಿಕೊಡಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಈ ಸಪ್ಲೈ ಚೈನ್ ರೆಸಿಲಿಯನ್ಸ್ ಅಥವಾ ಈ ಪೂರೈಕೆ ಸರಪಳಿ ರೆಸಿಸ್ಟೆನ್ಸ್ ಅಂತಂದರೆ ಈ ಸ್ಥಿತಿಸ್ಥಾಪಕತ್ವ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಪ್ಲೈ ಚೈನ್ ರೆಸಿಲಿಯನ್ಸನ್ನು ಇನ್ಕ್ರೀಸ್ ಮಾಡುವುದಾಗಿರ್ಬೋದು ಮತ್ತು ಈ ಅವಶ್ಯಕವಾದಂತಹ ಸರಕುಗಳ ಒಂದು ಮೂಲವನ್ನು ಅಥವಾ ಅವುಗಳ ಒಂದು ಸೋರ್ಸಸ್ಸನ್ನು ಸ್ಟೇಬಲೈಸ್ ಮಾಡಿಕೊಳ್ಳುವಂತಹ ಉದ್ದೇಶ ಆಗಿರ್ಬೋದು. ಇಂಡಿಯಾ ಸೆಂಟ್ರಿಕ್ ಸ್ಟ್ರಾಟಜಿಕ್ ಲೊಕೇಶನನ್ನು ಬಲಪಡಿಸಿಕೊಳ್ಳುವಂತಹ ಉದ್ದೇಶ ಆಗಿರ್ಬೋದು ಮತ್ತು ಈ ಗ್ಲೋಬಲ್ ಜಿಯೋಪಾಲಿಟಿಕ್ಸ್ನಲ್ಲಿ ಪ್ರಮುಖವಾದಂತಹ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುವಂತೆ ಭಾರತವನ್ನು ಪ್ರಬಲಗೊಳಿಸುವಂತಹ ಉದ್ದೇಶವನ್ನು ಕೂಡ ಈ ಒಂದು ಯೋಜನೆ ಹೊಂದಿದೆ. ಅಷ್ಟೇ ಅಲ್ಲದೆ ಈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಭಾರತದ ಈ ವ್ಯಾಪಾರವನ್ನು ಮತ್ತು ರಫ್ತನ್ನು ಇನ್ಕ್ರೀಸ್ ಮಾಡುವಂತಹ ಉದ್ದೇಶವನ್ನು ಕೂಡ ಈ ಎಕನಾಮಿಕ್ ಕಾರಿಡಾರ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಗಲೇ ತಿಳಿಸಿದ ಹಾಗೆ ಈ ಒಂದು ಹೈಡ್ರೋಜನ್ ಪೈಪ್ಲೈನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುವುದರ ಮೂಲಕ ಗ್ರೀನ್ ಗೋಲ್ಸ್ಗಳನ್ನು ಹಸಿರು ಗುರಿಗಳನ್ನು ಕೂಡ ಎಸ್ಟಾಬ್ಲಿಷ್ ಮಾಡುವುದು, ಪರಿಸರ ಸ್ನೇಹಿಯಾದಂತಹ ಇಂಧನವನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ಎಕನಾಮಿಕ್ ಕಾರಿಡಾರ್ ಸಹಾಯ ಮಾಡಲಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ದೇಶದಾದ್ಯಂತ ಜಾಬ್ ಅಪಾರ್ಚುನಿಟೀಸ್ಗಳು ಕೂಡ ಇನ್ಕ್ರೀಸ್ ಆಗಿ ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಕೂಡ ಕಂಡು ಬರಲಿದೆ. ಅಷ್ಟೇ ಅಲ್ಲದೆ ಈ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅಂತಂದರೆ ಮೂಲಸೌಕರ್ಯಗಳ ಅಭಿವೃದ್ಧಿ ಕೂಡ ಸಾಕಷ್ಟು ಮಹತ್ವದ ಒಂದು ಏಳಿಗೆಯನ್ನು ಕಾಣಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನಂತರ ಈ ಸಪ್ಲೈ ಚೈನ್ ಸೆಕ್ಯುರಿಟಿ ಅಂದರೆ ಈ ಪೂರೈಕೆ ಸರಪಳಿಯ ಭದ್ರತೆ ಆಗಿರ್ಬೋದು, ಈ ಇಂಧನ ಅಥವಾ ಶಕ್ತಿಯ ಒಂದು ಮೂಲಗಳನ್ನು ಸ್ಟೆಬಲೈಸ್ ಮಾಡಿಕೊಳ್ಳೋದಾಗಿರ್ಬೋದು, ಸಂಪನ್ಮೂಲಗಳಿಗೆ ಆಕ್ಸೆಸ್ಸನ್ನು ಮಾಡಿಕೊಡುವುದಾಗಿರ್ಬೋದು ಮತ್ತು ಜಾಗತಿಕವಾಗಿ ಪ್ರಮುಖ ರಾಷ್ಟ್ರಗಳೊಂದಿಗೆ ಎಂಗೇಜ್ಮೆಂಟನ್ನು ಹೊಂದುವಂತಹ ನಿಟ್ಟಿನಲ್ಲಿ ಕೂಡ ಈ ಎಕನಾಮಿಕ್ ಕಾರಿಡಾರ್ ಸಾಕಷ್ಟು ಸಹಾಯಕಾರಿಯಾಗಲಿದೆ. ಮತ್ತು ಈ ಗ್ಲೋಬಲ್ ಮಾರ್ಕೆಟ್ಸ್ಗಳನ್ನು ಮತ್ತು ಡೈವರ್ಸಿಫೈಯಿಂಗ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಅಂತಂದರೆ ಭಾರತದ ಈ ರಫ್ತನ್ನು ಇನ್ನೂ ಹೆಚ್ಚು ವೈವಿಧ್ಯಮಯವಾಗಿ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖ ಆಕ್ಸೆಸಿಬಿಲಿಟಿಯನ್ನು ಈ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಮೆಗಾ ಎಕನಾಮಿಕ್ ಕಾರಿಡಾರ್ ಯೋಜನೆ ಮಾಡಿಕೊಡಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದ್ದು 2022ನೇ ಆವೃತ್ತಿಯ ಈ ಒಂದು ಸಂಶೋಧಕರನ್ನು, ಮುಖ್ಯವಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಅಥವಾ ಪ್ರಮುಖ ಸಾಧನೆಯನ್ನು ತೋರ್ತಾ ಇರುವಂತಹ ಯುವ ವಿಜ್ಞಾನಿಗಳಿಗೆ ಈ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇದನ್ನು ಘೋಷಣೆ ಮಾಡುವ ಅಥವಾ ಈ ಒಂದು ಪ್ರಶಸ್ತಿಯನ್ನು ನೀಡುವಂತಹ ಪ್ರಮುಖ ಸಂಸ್ಥೆ ಯಾವುದು ಅಂತಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR ಅನ್ನುವ ಸಂಸ್ಥೆಯ ಮೂಲಕ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಘೋಷಣೆ ಮಾಡಲಾಗುತ್ತೆ, ವಿತರಣೆ ಮಾಡಲಾಗುತ್ತೆ. ಆಗಲೇ ತಿಳಿಸಿದ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸೇರಿದಂತಹ ಈ ಯುವ ವಿಜ್ಞಾನಿಗಳಿಗೆ, ಯುವ ಸಂಶೋಧಕರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸೊ ಈ ಶಾಂತಿ ಸ್ವರೂಪ್ ಭಟ್ನಾಗರ್ ಅನ್ನುವ ಪ್ರಶಸ್ತಿ ಹೆಸರು ಇಡಲು ಕಾರಣ ಏನು ಅಂತಂದರೆ ಈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR ಅನ್ನುವ ಈ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಅಥವಾ ಮಾಜಿ ನಿರ್ದೇಶಕರು ಮತ್ತು ಈ ದಿವಂಗತ ಹೆಸರಾಂತ ವಿಜ್ಞಾನಿಗಳಾದಂತಹ ಶಾಂತಿ ಸ್ವರೂಪ್ ಭಟ್ನಾಗರ್ ಅವರ ಹೆಸರಿನ ಮೇಲೆ ಈ ಇಮೇಜ್ನಲ್ಲಿ ಅವರ ಭಾವಚಿತ್ರವನ್ನು ಕೂಡ ನೋಡ್ಬೋದು. ಸೊ ಇವರ ಹೆಸರಿನ ಮೇಲೆ ಈ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗುತ್ತೆ ವಾರ್ಷಿಕವಾಗಿ. ಇನ್ನು ಪ್ರಶಸ್ತಿಯನ್ನು ಪಡೆಯುವಂತಹ ವ್ಯಕ್ತಿಗಳಿಗೆ ಅಥವಾ ಸಂಶೋಧಕರಿಗೆ 5 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಕೂಡ ನೀಡಲಾಗುತ್ತದೆ. ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಖ್ಯವಾಗಿ ಜೈವಿಕ ವಿಜ್ಞಾನ ಆಗಿರ್ಬೋದು, ಕೆಮಿಸ್ಟ್ರಿ ಸೈನ್ಸ್ ಅಥವಾ ಈ ರಾಸಾಯನಿಕ ವಿಜ್ಞಾನ ಆಗಿರ್ಬೋದು, ಭೂಮಿ ಮತ್ತು ವಾತಾವರಣ, ಸಾಗರ, ಗೃಹ ವಿಜ್ಞಾನಿಗಳಾಗಿರ್ಬೋದು, ಎಂಜಿನಿಯರಿಂಗ್ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಂಶೋಧಕರಾಗಿರ್ಬೋದು, ಗಣಿತ ತಜ್ಞರಾಗಿರ್ಬೋದು, ವೈದ್ಯಕೀಯ ವಿಜ್ಞಾನ ಆಗಿರ್ಬೋದು ಮತ್ತು ಭೌತಿಕ ವಿಜ್ಞಾನ ಫಿಸಿಕ್ಸ್ ಆಗಿರ್ಬೋದು. ಈ ರೀತಿಯಾದಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ವಲಯಗಳಲ್ಲಿ ಸಂಶೋಧನೆಯನ್ನು ನಡೆಸ್ತಾ ಇರುವಂತಹ 45 ವರ್ಷಕ್ಕೂ ಕಡಿಮೆ ಇರುವಂತಹ ವಯಸ್ಸಿನ ಯುವ ವಿಜ್ಞಾನಿಗಳಿಗೆ ಪ್ರತಿ ವರ್ಷ ಡಿಸೆಂಬರ್ 31 ಅಂದರೆ ಲಾಸ್ಟ್ ಇಯರ್ ಇದನ್ನು 31ನೇ ಡಿಸೆಂಬರ್ನಂದು ಘೋಷಣೆ ಮಾಡಲಾಗಿತ್ತು.
ಸೊ ಈ ಒಂದು 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ನಡೆಸ್ತಾ ಇರುವಂತಹ ಭಾರತೀಯ ಪ್ರಜೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಭಾರತದ ಸಾಗರೋತ್ತರ ನಾಗರಿಕರು ಅಂದರೆ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂದರೆ ಭಾರತದ ಬೇರೆ ದೇಶದಲ್ಲೂ ವಾಸಿಸ್ತಾ ಇರುವಂತಹ ಭಾರತ ಮೂಲದ ವ್ಯಕ್ತಿಗಳಿಗೆ ಕೂಡ ಅಂದರೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ಗಳಿಗೂ ಕೂಡ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಅಥವಾ ಈ ಸಂಶೋಧನೆ ನಡೆಸ್ತಾ ಇರುವಂತಹ 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿಜ್ಞಾನಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಕೌನ್ಸಿಲ್ ಆಫ್ ಸೈನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಎನ್ನುವ ಸಂಸ್ಥೆಯಿಂದ. ಈ ಇಮೇಜ್ನಲ್ಲಿ ಅಥವಾ ಈ ಸ್ಲೈಡ್ನಲ್ಲಿ ನೋಡ್ಬೋದು, ಈ ವರ್ಷ ಈ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಸಂಶೋಧಕರ ಪಟ್ಟಿಯನ್ನು ನೀಡಲಾಗಿದೆ. ಒಟ್ಟು 12 ಯುವ ವಿಜ್ಞಾನಿಗಳನ್ನು ಈ ಒಂದು ಪ್ರಶಸ್ತಿಗೆ ಪಾತ್ರರನ್ನಾಗಿ ಮಾಡಲಾಗಿದೆ. ಅಶ್ವಿನಿ ಕುಮಾರ್ ಅವರನ್ನು ಬಯೋಲಾಜಿಕಲ್ ಸೈನ್ಸ್ ಕ್ಷೇತ್ರಕ್ಕೆ ಸಾಧನೆ ಮಾಡಿದ್ದಕ್ಕಾಗಿ, ಮಾಧಿಕಾ ಸುಬ್ಬರಾವ್ ಇವರನ್ನು ಬಯೋಲಾಜಿಕಲ್ ಸೈನ್ಸ್, ಅಕ್ಕಟ್ಟು ಬಿಜು ಇವರನ್ನು ಕೆಮಿಕಲ್ ಸೈನ್ಸ್ ಮತ್ತು ವಿಮಲ್ ಮಿಶ್ರಾ ಅರ್ತ್ ಆ್ಯಂಡ್ ಅಟ್ಮಾಸ್ಫರಿಕ್ ಸೈನ್ಸ್ ಆಗಿರಬಹುದು. ಇಂಜಿನಿಯರಿಂಗ್ ವಿಭಾಗದಲ್ಲಿ ದೀಪ್ತಿ ರಂಜನ್ ಸಾಹು ಮತ್ತು ಇತರ ಇಬ್ಬರು, ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ 2 ವಿಜ್ಞಾನಿಗಳು, ಅಪೂರ್ವ ಖಾರೆ ಮತ್ತು ನೀರಜ್ ಕಯಾಲ್ ಅಂತ. ಈ ಮೆಡಿಕಲ್ ಸೈನ್ಸ್ನಲ್ಲಿ ದೀಪ್ಯಮಾನ್ ಗಂಗೂಲಿ ಮತ್ತು ಫಿಸಿಕ್ಸ್ನಲ್ಲಿ ಆನಿಂದ್ಯ ದಾಸ್ ಮತ್ತು ಬಸುದೇವ್ ದಾಸ್ ಗುಪ್ತಾ. ಈ ರೀತಿಯಾಗಿ 12 ಸಂಶೋಧಕರನ್ನು ಈ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಅವರಿಗೆ ನೀಡುವುದಾಗಿ ಗುರುತಿಸಲಾಗಿದೆ, ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ದಕ್ಷಿಣ ಕನ್ನಡದ ಮೂಡುಬಿದಿರೆಯ ಸಮೀಪದ ಮೂಡುಕೊಣಾಜೆ ಅನ್ನುವ ಪ್ರದೇಶದಲ್ಲಿ ಅಂದರೆ ಈ ಒಂದು ಸ್ಥಳದಲ್ಲಿ ಮೆಗಾಲಿಥಿಕ್ ಡಾಲ್ಮೆನ್ ಸೈಟ್ಸ್ಗಳನ್ನು ಗುರುತಿಸಲಾಗಿದೆ. ಅಷ್ಟೇ ಅಲ್ಲದೆ ಸಾಕಷ್ಟು ವಿವಿಧ ರಾಜ್ಯಗಳಲ್ಲಿ ಕಂಡುಬರುವಂತಹ ಟೆರಕೋಟಾ ಪ್ರತಿಮೆಗಳನ್ನು ಕೂಡ ಇಲ್ಲಿ ಸಂಶೋಧಕರಿಂದ ಪತ್ತೆ ಹಚ್ಚಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ನೆನ್ಪಿಟ್ಕೊಳ್ಳಿ, ದಕ್ಷಿಣ ಕನ್ನಡದ ಮೂಡುಬಿದಿರೆ ಸಮೀಪದ ಮೂಡುಕೊಣಾಜೆ ಅನ್ನುವ ಸ್ಥಳದಲ್ಲಿ. ಈ ಇಮೇಜ್ನಲ್ಲಿ ನೋಡ್ಬೋದು, ಈ ಟೆರಕೋಟಾ ಅಂದರೆ ಮಣ್ಣಿನ ಪ್ರಮುಖವಾದಂತಹ ಪ್ರತಿಮೆಗಳು, ಈ ರೀತಿಯಾದಂತಹ ಪ್ರತಿಮೆಗಳನ್ನು ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಅದೇ ರೀತಿಯಾಗಿ ಈ ಡಾಲ್ಮೆನ್ಗಳನ್ನು ಕೂಡ ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಸಾಮಾನ್ಯವಾಗಿ ಜಾಗತಿಕವಾಗಿ ಈ ಸಾಂಸ್ಕೃತಿಕ ಯಾವುದೇ ಒಂದು ಮೆಗಾಲಿಥಿಕ್ ಕಾಲಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಒಂದು ಗುರುತಾದಂತಹ ಸಮಾಧಿಗಳಾಗಿರ್ಬೋದು, ಕಬ್ಬಿಣದ ಇತರ ಬಳಕೆಗೆ ಸಂಬಂಧಪಟ್ಟಂತಹ ಡಾಲ್ಮೆನ್ಗಳನ್ನು ಸಾಮಾನ್ಯವಾಗಿ ಕಂಡುಹಿಡಿಯಲಾಗ್ತಾ ಇರುತ್ತೆ. ಸದ್ಯಕ್ಕೆ ಮೂಡುಬಿದಿರೆಯ ಸಮೀಪದ ಮೂಡುಕೊಣಾಜೆಯಲ್ಲಿ ಈ ಡಾಲ್ಮೆನ್ ಸೈಟನ್ನು ಕಂಡುಹಿಡಿಯಲಾಗಿದೆ, ಪತ್ತೆ ಹಚ್ಚಲಾಗಿದೆ ಅಂತ ಸಂಶೋಧಕರಿಂದ ಗುರುತಿಸಲಾಗಿದೆ. ಡಾಲ್ಮೆನ್ಗಳು ಅಂದರೆ ಆರ್ಥೋಸ್ಟ್ಯಾಟ್ಸ್ಗಳನ್ನು, ಅವುಗಳ ಮೇಲೆ ನಿರ್ಮಾಣ ಮಾಡಲಾದಂತಹ ಬೃಹತ್ ಕಲ್ಲಿನ ಚಪ್ಪಡಿಗಳನ್ನು ಪ್ರದಕ್ಷಿಣಾಕಾರದಲ್ಲಿ ಇಲ್ಲಿ ಇಡಲಾಗಿದೆ. ಇವುಗಳ ಮೇಲೆ ಒಂದು ದೊಡ್ಡ ಚಪ್ಪಡಿಯಿಂದ ಮುಚ್ಚಲಾಗಿರುತ್ತದೆ. ಅದೇ ರೀತಿಯಾಗಿ ಪೋರ್ಟ್ ಹೋಲ್ ಅಂತ ಕರೆಸಿಕೊಳ್ಳುವಂಥ ಇಮೇಜ್ನಲ್ಲಿ ಕಾಣುವಂತಹ ಒಂದು ಎಂಟ್ರನ್ಸ್ ಪಾಯಿಂಟನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು. ಈ ರೀತಿಯಾದಂತಹ ಆಕೃತಿಗಳನ್ನು ಅಥವಾ ನಿರ್ಮಾಣಗಳನ್ನು ಡಾಲ್ಮೆನ್ಗಳು ಅಂತ ಕರೆಯಲಾಗುತ್ತದೆ. ಇದನ್ನು ಸಾಮಾನ್ಯ ಭಾಷೆಯಲ್ಲಿ ಅಥವಾ ಜನರ ಒಂದು ಬಾಯಿ ಮಾತಿನಲ್ಲಿ ಪಾಂಡವರ ಮನೆಗಳು ಅಥವಾ ಮೊರಿಯರ್ ಮನೆ, ಕಲ್ಮನೆ, ಮೊರಿಯರ್ ಬೆಟ್ಟ, ಈ ರೀತಿಯಾದಂತಹ ವಿಭಿನ್ನ ಹೆಸರುಗಳಿಂದ ಸಾಮಾನ್ಯ ಜನರಿಂದ ಈ ರೀತಿಯಾದಂತಹ ಪ್ರಾಚೀನ ಆಕೃತಿಗಳನ್ನು ಗುರುತಿಸಲಾಗುತ್ತದೆ. ಇವುಗಳನ್ನು ಡಾಲ್ಮೆನ್ಸ್ಗಳು ಅಂತ ಕರೆಯಲಾಗುತ್ತೆ. ಇತ್ತೀಚೆಗೆ ಡಾಲ್ಮೆನ್ಸ್ಗಳು ಎಲ್ಲಿ ಕಂಡು ಬಂದಿವೆ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬಂದಿವೆ, ಮೂಡುಕೊಣಾಜೆ ಅನ್ನುವ ಸ್ಥಳದಲ್ಲಿ ಅಂತ ನೀವು ನೆನ್ಪಿಟ್ಕೊಳ್ಳಿ. ಕ್ರಿಸ್ತಪೂರ್ವ 800ರಿಂದ 700ನೇ ಶತಮಾನದವರೆಗೂ ಸಾಕಷ್ಟು ರೀತಿಯಾದಂತಹ ಅವಶೇಷಗಳನ್ನು ಈ ಮೂಡುಕೊಣಾಜೆ ತಾಣದಲ್ಲಿ ಕಾಣ್ತಾ ಇದ್ದು, ಅದರಲ್ಲಿ 9 ಡಾಲ್ಮೆನ್ಗಳನ್ನು, ಈಗ ಗುರುತಿಸಲಾದಂತಹ ಡಾಲ್ಮೆನ್ಗಳನ್ನು ಮತ್ತು ಮೆಗಾಲಿಥಿಕ್ ಡಾಲ್ಮೆನ್ ಸೈಟ್ ಆಗಿ ಇವುಗಳನ್ನು ಗುರುತಿಸಲಾಗುತ್ತೆ. ಆಗಲೇ ತಿಳಿಸಿದ ಹಾಗೆ ಆ ಒಂದು ಇಮೇಜ್ನಲ್ಲಿ ನೋಡಿದ್ರಿ, 2 ಹಸು ದನಗಳು ಮತ್ತು ಮಾತೃದೇವತೆಯ ಒಂದು ಪ್ರತಿಮೆಗಳು, ಕುದುರೆ, ನವಿಲುಗಳು, ಮಾತೃದೇವತೆಯ ಕೈ, ಅಜ್ಞಾತ ವಸ್ತು, ಈ ರೀತಿಯಾದಂತಹ ಸಾಕಷ್ಟು ವಿಶೇಷವಾದಂತಹ ಟೆರಕೋಟಾ ಪ್ರತಿಮೆಗಳನ್ನು ಈ ಒಂದು ಇಮೇಜ್ನಲ್ಲಿ ನಾವು ಕಾಣಬಹುದಾಗಿದೆ. ಟೆರಕೋಟಾ ಪ್ರತಿಮೆಗಳು ಅಂತ ಇವುಗಳನ್ನು ಗುರುತಿಸಲಾಗುತ್ತೆ. ಇವುಗಳ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಮೆಗಾಲಿಥಿಕ್
ಕಾಲಕ್ಕೆ ಸಂಬಂಧಪಟ್ಟಂತಹ ಸೈಟ್ಸ್ಗಳ ಅಧ್ಯಯನ ಮಾಡುವುದರಿಂದ ಆ ಒಂದು ಸಂದರ್ಭದಲ್ಲಿ ಬಳಸಲಾಗ್ತಾ ಇದ್ದಂತಹ ಪ್ರಮುಖ ಸಾಧನಗಳು ಅಥವಾ ಅವಶೇಷಗಳು ಮತ್ತು ಆ ಒಂದು ಸಂದರ್ಭದಲ್ಲಿ ಬಳಸ್ತಾ ಇದ್ದಂತಹ ಪ್ರಾಣಿಗಳನ್ನು ಕೂಡ ಅವುಗಳ ಕಾಲಗಣನೆಯನ್ನು ಗುರುತಿಸುವುದಕ್ಕೆ ನಿರ್ಧಾರ ಮಾಡಲಿಕ್ಕೆ ಈ ಡಾಲ್ಮೆನ್ಸ್ಗಳು ಸಾಕಷ್ಟು ಸಹಾಯಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಈ ಭೂತಪಂಥ ಮತ್ತು ದೈವ ಆರಾಧನೆಯಂತಹ ಸಾಕಷ್ಟು ಆಚರಣೆಗಳು ಎಷ್ಟು ಹಿಂದಿನಿಂದ ಅಥವಾ ಎಷ್ಟು ಪ್ರಾಚೀನ ಕಾಲದಿಂದ ಅಸ್ತಿತ್ವದಲ್ಲಿವೆ ಅಂತ ಕೂಡ ಗುರುತಿಸಬಹುದಾಗಿದೆ. ಈ ರೀತಿಯಾದಂತಹ ಡಾಲ್ಮೆನ್ ಸೈಟ್ಸ್ಗಳನ್ನು ಸಾಮಾನ್ಯವಾಗಿ ಈ ಕೇರಳದಲ್ಲೂ ಕೂಡ ಕಂಡುಹಿಡಿಯಲಾಗಿದ್ದು ಮತ್ತು ಈಜಿಪ್ಟ್ನಲ್ಲಿ ಮೆಗಾಲಿಥಿಕ್ ಟೆರಕೋಟಾ ಪ್ರತಿಮೆಗಳನ್ನು ಕೂಡ ಗುರುತಿಸಲಾಗಿದೆ. ಇದೇ ರೀತಿಯಾದಂತಹ ಗೋವಿನ ಹಸುವಿನ ದೇವತೆಯ ಸಾಕಷ್ಟು ಇಕ್ವಿವೆಲೆಂಟ್ ಆದಂತಹ ಅಥವಾ ಇದೇ ರೀತಿಯಾದಂತಹ ಸಿಮಿಲರ್ ಆದಂತಹ ಮೆಗಾಲಿಥಿಕ್ ಉಪಕರಣಗಳನ್ನು ಅಥವಾ ವಸ್ತುಗಳನ್ನು ಕಂಡುಹಿಡಿಯಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಪ್ರಮುಖ ಪ್ರಶ್ನೆಗಳನ್ನು ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ಸಂಸ್ಥೆಯು ವಾರ್ಷಿಕವಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ನೀಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ TIFR ಅಂದರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ಎರಡನೇದು ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆಪ್ಷನ್ 3 CSIR, ಆಪ್ಷನ್ 4 IISc ಬೆಂಗಳೂರು ಅಂತ ಇದೆ. ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು CSIR ಅನ್ನುವ ಸಂಸ್ಥೆಯಿಂದ ನೀಡಲಾಗುತ್ತೆ ವಾರ್ಷಿಕವಾಗಿ. ಇದರ ಫುಲ್ ಫಾರ್ಮನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನುವ ಸಂಸ್ಥೆಯಿಂದ 2022ರ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 12 ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಸಂಶೋಧಕರಿಗೆ 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸಂಶೋಧಕರಿಗೆ ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಶಾಂತಿ ಸ್ವರೂಪ್ ಭಟ್ನಾಗರ್ ಅವರ ಭಾವಚಿತ್ರವನ್ನು ಕೂಡ ನಾವು ನೋಡ್ಕೊಂಡ್ವಿ. ಸೊ CSIR ಅನ್ನುವ ಸಂಸ್ಥೆ ಕರೆಕ್ಟ್ ಆದಂಥ ಆನ್ಸರ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತದ ನಗರವನ್ನು ಭಾರತದ ಬಾಹ್ಯಾಕಾಶ ನಗರ ಸ್ಪೇಸ್ ಸಿಟಿ ಆಫ್ ಇಂಡಿಯಾ ಅಂತ ಘೋಷಣೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ವಿಶಾಖಪಟ್ಟಣಂ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಬೆಂಗಳೂರು, ಆಪ್ಷನ್ 4 ಚೆನ್ನೈ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 3 ಬೆಂಗಳೂರು. ಯಾಕಂತಂದರೆ ಈ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಸಂಸ್ಥೆಗಳು ಭಾರತದಲ್ಲೇ ನೆಲೆಗೊಂಡಿದ್ದು ಅಷ್ಟೇ ಅಲ್ಲದೆ ಈ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಈ ಒಂದು ಪ್ರಮುಖ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಕೂಡ ಬೆಂಗಳೂರಿನಲ್ಲಿ ಲೊಕೇಟ್ ಆಗಿದೆ. ಅಷ್ಟೇ ಅಲ್ಲದೆ ಕೇಂದ್ರ ಈ ಬಾಹ್ಯಾಕಾಶ ಇಲಾಖೆ ಅಥವಾ ಸ್ಪೇಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಮುಖ್ಯ ಕಚೇರಿ ಕೂಡ ಬೆಂಗಳೂರಿನಲ್ಲಿ ಇರುವುದರಿಂದ ಭಾರತದ ಬಾಹ್ಯಾಕಾಶ ನಗರ ಅಂತ ಬೆಂಗಳೂರನ್ನು ಗುರುತಿಸಲಾಗಿದೆ. ಇತ್ತೀಚೆಗೆ ಚಂದ್ರಯಾನ 3 ಇದರ ಒಂದು ಯಶಸ್ವಿಯಾದಂತಹ ಒಂದು ಕಾರ್ಯಾಚರಣೆಯ ಕಾರಣಕ್ಕಾಗಿ ಈ ಒಂದು ಹೆಸರನ್ನು ಬೆಂಗಳೂರು ನಗರಕ್ಕೆ ಇಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ಸಂಪರ್ಕ ಮಾಧ್ಯಮವನ್ನು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಯಲ್ಲಿ ಸೇರಿಸಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಅಂದರೆ ಯಾವ ಒಂದು ಮೀಡಿಯಮನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿಲ್ಲ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ರೈಲ್ವೆ ಲಿಂಕ್, ಆಪ್ಷನ್ 2 ಹೈಡ್ರೋಜನ್ ಪೈಪ್ಲೈನ್, ಆಪ್ಷನ್ 3 ಅಣೆಕಟ್ಟು ನಿರ್ಮಾಣ ಅಥವಾ ಕಟ್ಟಡಗಳು, ಆಪ್ಷನ್ 4 ಹೆಚ್ಚಿನ ವೇಗದ ಡೇಟಾ ಕೇಬಲ್, ಹೈ ಸ್ಪೀಡ್ ಡೇಟಾ ಕೇಬಲ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಒಂದು ಸ್ಲೈಡ್ನಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇತ್ತೀಚೆಗೆ ಈ G20 ಶೃಂಗಸಭೆ ನಡೆದಂತಹ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಿಂದ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಮೆಗಾ ಎಕನಾಮಿಕ್ ಕಾರಿಡಾರನ್ನು ನಿರ್ಮಾಣ ಮಾಡುವುದಾಗಿ ಗುರುತಿಸಲಾಗಿದೆ ಅಥವಾ ಘೋಷಣೆ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಮಧ್ಯಪ್ರಾಚ್ಯ ಮತ್ತು ಯುರೋಪ್ ದೇಶಗಳಿಗೆ ಕನೆಕ್ಟಿವಿಟಿಯನ್ನು ಪ್ರೊವೈಡ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ವಾಣಿಜ್ಯ ಮಾರ್ಗವನ್ನು ನಿರ್ಮಾಣ ಮಾಡುವಂಥ ಯೋಜನೆಯನ್ನು ಪ್ರಾರಂಭ ಮಾಡುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ರೈಲ್ವೆ ಲಿಂಕ್ಗಳು ಅಂದರೆ ರೈಲ್ವೆ ಮಾರ್ಗಗಳು, ವಿದ್ಯುತ್ ಶಕ್ತಿಯ ಕೇಬಲ್ಗಳನ್ನು ಸ್ಥಾಪನೆ ಮಾಡುವುದು, ಹೈಡ್ರೋಜನ್ ಪೈಪ್ಲೈನ್ಸ್ಗಳನ್ನು ಸ್ಥಾಪನೆ ಮಾಡುವುದು, ಹೈ ಸ್ಪೀಡ್ ಡೇಟಾ ಕೇಬಲ್ಸ್ಗಳನ್ನು ಸ್ಥಾಪನೆ ಮಾಡುವುದು ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯಾಗಿ ಅಣೆಕಟ್ಟುಗಳ ನಿರ್ಮಾಣ ಅಂತ ಇನ್ಕ್ಲೂಡ್ ಆಗಿಲ್ಲ. ಸೊ ಇದನ್ನು ಸೇರಿಸಲಾಗಿಲ್ಲ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್.
ಉಳಿದಂತೆ ರೈಲ್ವೆ ಲಿಂಕನ್ನು ಇನ್ಕ್ಲೂಡ್ ಮಾಡಲಾಗಿದೆ, ಹೈಡ್ರೋಜನ್ ಪೈಪ್ಲೈನನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಹೈ ಸ್ಪೀಡ್ ಡೇಟಾ ಕೇಬಲ್ಸ್ಗಳನ್ನು ಕನೆಕ್ಟಿವಿಟಿನ ಪ್ರೊವೈಡ್ ಮಾಡುವುದಕ್ಕೆ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಮೆಗಾಲಿಥಿಕ್ ಕಲಾಕೃತಿಗಳನ್ನು ಇತ್ತೀಚೆಗೆ ಕಂಡು ಹಿಡಿಯಲಾಗಿದೆ, ಪತ್ತೆ ಹಚ್ಚಲಾಗಿದೆ ಅಂತ ಪ್ರಶ್ನೆ ಇದೆ. ಯಾವ ಜಿಲ್ಲೆ ಅಂತ ಗುರುತಿಸಬೇಕು. ಕರ್ನಾಟಕದ ಜಿಲ್ಲೆಯನ್ನು ಆಪ್ಷನ್ 1 ದಕ್ಷಿಣ ಕನ್ನಡ ಜಿಲ್ಲೆ, ಆಪ್ಷನ್ 2 ಉತ್ತರ ಕನ್ನಡ ಜಿಲ್ಲೆ, ಆಪ್ಷನ್ 3 ರಾಯಚೂರು ಜಿಲ್ಲೆ ಅಥವಾ ಆಪ್ಷನ್ 4 ಬಳ್ಳಾರಿ ಜಿಲ್ಲೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಮೂಡುಕೊಣಾಜೆ ಅನ್ನುವ ಸ್ಥಳದಲ್ಲಿ ಈ ಮೆಗಾಲಿಥಿಕ್ ಕಲಾಕೃತಿಗಳನ್ನು ಗುರುತಿಸಲಾಗಿದೆ. ಅದೇ ರೀತಿಯಾಗಿ ಡಾಲ್ಮೆನ್ಸ್ಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ನೆನ್ಪಿಟ್ಕೊಳ್ಳಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ಸಮೀಪದ ಮೂಡುಕೊಣಾಜೆ ಅನ್ನುವ ಪ್ರದೇಶ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಡೇ.